ಕರಾವಳಿ ಕರ್ನಾಟಕದಲ್ಲಿ ಶಾಂತಿ ಸ್ಥಾಪಿಸಲು ಪೊಲೀಸರು ಮಿಡ್ನೈಟ್ ಆಪರೇಷನ್ ಶುರು ಮಾಡಿದ್ದಾರೆ. ಇನ್ನೊಂದು ಕಡೆ ಅರುಣ್ ಪುತ್ತಿಲ, ಭರತ್, ಮಹೇಶ್ ಶೆಟ್ಟಿ, ತಿಮರೋಡಿ ಸೇರಿ 36 ಜನರನ್ನ ಗಡೀಪಾರಿಗೆ ಪೊಲೀಸರು ತೀರ್ಮಾನಿಸಿದ್ದಾರೆ. 15 ಮುಸ್ಲಿಂ ಮುಖಂಡರನ್ನು ಗಡೀಪಾರಿಗೆ ಕಾನೂನು ಪ್ರಕ್ರಿಯೆಯನ್ನ ಪೊಲೀಸರು ಆರಂಭಿಸಿದ್ದಾರೆ. ಇದಿಷ್ಟೇ ಅಲ್ಲ, ದ್ವೇಷ ಭಾಷಣ ಮಾಡಿದ ಆರೋಪದಡಿ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಅವರ ಮೇಲೆ ಎಫ್ಐಆರ್ ಹಾಕಲಾಗಿದೆ. ಕೆಲವು ತಿಂಗಳಿಂದ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಕೆಲವೊಂದು ಮರ್ಡರ್ಸ್ ಇಂದ ಅಫೆಕ್ಟ್ ಆಗಿದೆ. ಸುಹಾಸ್ ಶೆಟ್ಟಿ ಕೊಲೆ, ಅದಕ್ಕೆ ಪ್ರತೀಕಾರವಾಗಿ ಅಬ್ದುಲ್ ರಹಿಮಾನ್ ಕೊಲೆ, ಮತ್ತೊಂದು ಪ್ರತೀಕಾರಕ್ಕೆ ಪ್ಲಾನ್. ಹೀಗೆ ಸಾಲು ಸಾಲು ಕೊಲೆಗಳಿಂದಾಗಿ ಕೊತ ಕುದಿಯುತ್ತಿದ್ದ ಕರಾವಳಿಯನ್ನ ತಣ್ಣಗಾಗಿಸಲು ಖಾಕಿ ಹೊಸ ಮದ್ದು ರೆಡಿ ಮಾಡಿಕೊಂಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಹೊಸ ಎಸ್ಪಿ, ಮಂಗಳೂರಿಗೆ ಹೊಸ ಕಮಿಷನರ್ ನೇಮಕ ಆಗುತ್ತಿದ್ದಂತೆ ಈಗ ಬೇಟೆ ಶುರುವಾಗಿದೆ. ಹಳೆಯ ಕಡತಗಳನ್ನು ಕೆದಕುತ್ತಿದ್ದಾರೆ. ಕಳೆದ 10 ವರ್ಷಗಳಿಂದ ಕರಾವಳಿಯಲ್ಲಿ ನಡೆದಿರುವ ಕೊಲೆಗಳು ಮತ್ತು ಹಂತಕರ ಜಾತಕವನ್ನ ಜಾಲಾಡುತ್ತಿದ್ದಾರೆ. ಆಗಲೇ ಪೊಲೀಸರಿಗೆ ಒಂದು ಅಂಶ ಕನ್ಫರ್ಮ್ ಆಗೋಗಿದೆ. ಇಲ್ಲಿ ನಡೆಯುವ ಕೊಲೆಗಳಿಗೂ ನಿರ್ದಿಷ್ಟ ಸಂಘಟನೆಗಳಿಗೂ ಸಂಪರ್ಕ ಇದೆ ಎನ್ನುವುದು. ಹಿಂದೆ ಲಾಸ್ಟ್ 5 to 10 years ಮರ್ಡರ್ ಅನ್ನು ಅನಲೈಸ್ ಮಾಡಿದಾಗ ಈ ಮರ್ಡರ್ಸ್ ಅನ್ನು ಮಾಡಿರುವ ಆರೋಪಿಗಳು ಎಲ್ಲರೂ ಸಮ್ ಕಮ್ಯುನಲ್ ಆರ್ಗನೈಸೇಷನ್ಸ್ಗೆ ಟಚ್ ನಲ್ಲಿ ಇರೋದು ನಮಗೆ ಕಂಡು ಬಂದಿದೆ. ಹಳೆ ಜಾತಕದಿಂದ ಮಾತ್ರ ದಕ್ಷಿಣ ಕನ್ನಡದಲ್ಲಿ ಶಾಂತಿ ನೆಲೆಸುವಂತೆ ಮಾಡುವುದು ಅಸಾಧ್ಯ ಎನ್ನುವುದು ಪೊಲೀಸರಿಗೂ ಅರ್ಥವಾದಂತಿದೆ. ಹೀಗಾಗಿ ಮೇ ತಿಂಗಳಲ್ಲಿ ನಡೆದ 2 ಕೊಲೆಗಳು ಮತ್ತು ಅದರ ಸುತ್ತ ನಡೆದಿರುವ ಭಾಷಣಗಳ ಕ್ಲಿಪ್ಪಿಂಗ್ಗಳನ್ನು ಪರಿಶೀಲಿಸಿದ್ದಾರೆ. ತಮ್ಮ ಭಾಷಣಗಳಲ್ಲಿ ಪ್ರಚೋದನಾಕಾರಿ ಹೇಳಿಕೆ ನೀಡಿರುವ ನಾಯಕರ ವಿರುದ್ಧವೇ ಈಗ ಎಫ್ಐಆರ್ ದಾಖಲಿಸುವ ಪ್ರಕ್ರಿಯೆ ಶುರು ಮಾಡಿದ್ದಾರೆ. ಕರಾವಳಿಯಲ್ಲಿ ಆರ್ಎಸ್ಎಸ್ನ ಹಿರಿಯ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ದ್ವೇಷ ಭಾಷಣ ಮಾಡಿದ ಆರೋಪದ ಮೇಲೆ ಕೇಸ್ ಬಿದ್ದಿದೆ. ಸುಹಾಸ್ ಶೆಟ್ಟಿ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ದ್ವೇಷ ಭಾಷಣ ಮಾಡಿದ ಆರೋಪದಡಿ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಿಎನ್ಎಸ್ 353 ಸಬ್ಸೆಕ್ಷನ್ 2 ಅಡಿ ಪ್ರಕರಣ ದಾಖಲಾಗಿದ್ದು ಕಾನೂನು ಪ್ರಕ್ರಿಯೆ ಮುಂದುವರೆದಿದೆ. ಒಂದೆಡೆ ಪೊಲೀಸರು ದ್ವೇಷ ಭಾಷಣದ ವಿರುದ್ಧ ಪ್ರಕರಣ ದಾಖಲಿಸಲು ಶುರು ಮಾಡಿದ್ರೆ, ಮತ್ತೊಂದೆಡೆ ಪುತ್ತೂರಿನ ಪ್ರಭಾವಿ ನಾಯಕ ಅರುಣ್ ಕುಮಾರ್ ಪುತ್ತಿಲಾಗೆ ಗಡೀಪಾರಾಗುವ ಭೀತಿ ಎದುರಾಗಿದೆ. ಇದೇ ವೇಳೆ ಪುತ್ತಿಲ ಪರಿವಾರ ಮುಖ್ಯಸ್ಥ ಅರುಣ್ ಕುಮಾರ್ ಪುತ್ತಿಲ ಗಡೀಪಾರಿಗೂ ಪೊಲೀಸರು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಜೂನ್ 6ರಂದು ವಿಚಾರಣೆಗೆ ಬರುವಂತೆ ಪುತ್ತೂರು ಸಹಾಯಕ ಆಯುಕ್ತರ ಕಚೇರಿಯಿಂದ ನೋಟಿಸ್ ಹೋಗಿದೆ. ಜೂನ್ 6ರಂದು ವಿಚಾರಣೆಗೆ ಹಾಜರಾಗದಿದ್ದಲ್ಲಿ ನೇರವಾಗಿ ಗಡೀಪಾರು ಮಾಡಲಾಗುವುದು. ಕಲಬುರಗಿ ಜಿಲ್ಲೆಯ ಶಹಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಗಡೀಪಾರು ಮಾಡಲು ನಿರ್ಧಾರ ಮಾಡಲಾಗಿದೆ. ಹೀಗೆ ಕರಾವಳಿ ಜಿಲ್ಲೆಯ ಪ್ರಮುಖ ನಾಯಕರು ಮಾತ್ರವಲ್ಲ, ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಎಂದು ಕರೆಸಿಕೊಂಡು ಪೊಲೀಸರು ವಿಚಾರಣೆಗೆ ಕರೆದರೂ ಬಾರದವರ ವಿರುದ್ಧವೂ ಈಗ ಖಾಕಿ ಕಾರ್ಯಾಚರಣೆ ಶುರುವಾಗಿದೆ. ರಾತ್ರೋರಾತ್ರಿ ಮನೆಗಳ ಬಾಗಿಲು ತಟ್ಟಿರುವ ಪೊಲೀಸರ ಕ್ರಮದ ವಿರುದ್ಧ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಸಿಟ್ಟಿಗೆದ್ದಿದ್ದಾರೆ. ರಾತ್ರೋರಾತ್ರಿ ಹಿಂದೂ ಕಾರ್ಯಕರ್ತರ ಮನೆಗಳಿಗೆ ತೆರಳಿ ಪರಿಶೀಲನೆ ನಡೆಸಿದ್ರು. ಕಡಬ ಠಾಣಾ ವ್ಯಾಪ್ತಿಯಲ್ಲಿ ಕೆಲವರ ಮನೆಗಳಲ್ಲಿ ಶೋಧ ಕಾರ್ಯ ನಡೆಯಿತು. ಕರೆದರೂ ಠಾಣೆಗೆ ಬಾರದ 12 ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಲಾಗಿದೆ. ಮನೆಗಳಿಗೆ ದಿಢೀರ್ ಪೊಲೀಸರು ಬಂದಿದ್ದಕ್ಕೆ ವಿರೋಧವೂ ವ್ಯಕ್ತವಾಗಿದೆ. ಕಡಬ ಪೊಲೀಸ್ ಠಾಣೆ ಮುಂದೆ ಬಂದ ಕಾರ್ಯಕರ್ತರು ಮನೆಗೆ ಯಾಕೆ ಪೊಲೀಸರು ಬರ್ತಾರೆ ಎಂದು ಪ್ರಶ್ನೆ ಮಾಡಿದ್ದಾರೆ. ನಾವೇನು ರೌಡಿಗಳಲ್ಲ, ರಾತ್ರೋರಾತ್ರಿ ಬಾಗಿಲು ಬಡಿಯೋದು ಯಾಕೆ, ಪೊಲೀಸರು ಮನೆಗೆ ಬರೋದು ಬೇಡ, ನಾವೇ ಠಾಣೆಗೆ ಬರುತ್ತೇವೆ ಎಂದಿದ್ದಾರೆ. ಕೆಲವೊಮ್ಮೆ ಅಜ್ಞಾತ ಸ್ಥಳಗಳಿಗೂ ಪೊಲೀಸರು ಕರೆಯುತ್ತಾರೆ. ಯಾವ ಧೈರ್ಯದಲ್ಲಿ ನಾವು ರಾತ್ರಿ ಆ ಕಡೆಗೆ ಹೋಗೋದು ಎಂಬುದು ಪ್ರಶ್ನೆ. ಈ ಮಧ್ಯೆ ವಿಎಚ್ಪಿ ದಕ್ಷಿಣ ಪ್ರಾಂತ್ಯದ ಉಪಾಧ್ಯಕ್ಷ ಪೂವಪ್ಪ ವಿಚಾರಣೆ ಕೂಡ ನಡೆದಿದೆ. ರಾಘವೇಂದ್ರ ಮಠದಲ್ಲಿ ಮಲಗಿದ್ದ ಪೂವಪ್ಪ ಅವರನ್ನು ಎಬ್ಬಿಸಿ ವಿಚಾರಣೆ ಮಾಡಿ ಉಟ್ಟ ಬಟ್ಟೆಯಲ್ಲೇ ಪೂವಪ್ಪ ಫೋಟೋ ತೆಗೆದುಕೊಂಡು ಹೋಗಿದ್ದಾರೆ ಪೊಲೀಸರು. ಇದಕ್ಕೂ ಆಕ್ಷೇಪ ವ್ಯಕ್ತವಾಗಿದೆ. 80 ವರ್ಷ ಆಯಿತು, ನಾನು ಇನ್ನು ಹೋಗಿ ಏನಾದರೂ ಗಲಾಟೆ ಮಾಡಲಿಕ್ಕುಂಟ ಅಥವಾ ಏನಾದರೂ ಇದು ಮಾಡಲಿಕ್ಕುಂಟ? ನನಗೆ ಗೌರವ ಹುದ್ದೆಯಾಗಿ ಇಷ್ಟೊಂದು ಪರಿಸರ ಗೌರವ ಒಂದು ಹುದ್ದೆಯನ್ನು ಕೊಟ್ಟಿದ್ದಾರೆ. ಅದನ್ನು ನಾನು ಸ್ವೀಕರಿಸಿದ್ರೆ ಸುಮಾರು ಇದ್ದೇನೆ. ಹಿಂದೂಗಳಿಗೆ ಮಾತ್ರ ಮಾಡುವುದಿದ್ರೆ ಸ್ವಲ್ಪ ಕಷ್ಟ ಉಂಟು. 2 ಕಡೆಯವರನ್ನು ಕರೆದು ಮಾತಾಡಿದರೆ ಸರಿ ಆಗ್ತದೆ. ಹೀಗೆ ಕರಾವಳಿಯಲ್ಲಿ ನಡೆಯುತ್ತಿರುವ ಸರಣಿ ಕೊಲೆಗಳಿಗೆ ಫುಲ್ ಸ್ಟಾಪ್ ಹಾಕಲು ಕಡೆಗೂ ಪೊಲೀಸರು ಆಕ್ಷನ್ಗಿಳಿದಿರುವಾಗಲೇ ಸರ್ಕಾರ ಹಾಗೂ ಖಾಕಿ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ಕಾಂಗ್ರೆಸ್ ಹೇಳಿದಂತೆ ಪೊಲೀಸರು ಕೇಳುತ್ತಿದ್ದಾರೆ. ಕಲ್ಲಡ್ಕ ಪ್ರಭಾಕರ್ ಭಟ್ರನ್ನ ಮುಟ್ಟಿದರೆ ಜಿಲ್ಲೆಯಲ್ಲಿ ದಂಗೆಯಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಪೊಲೀಸ್ ಇಲಾಖೆ ಪ್ರಭಾಕರ್ ಭಟ್ರ ಮೈ ಮುಟ್ತದ ಆಗ ಇಡೀ ಹಿಂದೂ ಸಮಾಜ ಹೇಳ್ತದೆ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ರೀತಿಯ ದಂಗೆ ಹೇಳ್ಬೋದು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ವಿಶೇಷವಾಗಿ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ರ ಮೇಲೆ ಕೇಸು ದಾಖಲು ಮಾಡಿದೆ. ಸುಹಾಸ್ ಶೆಟ್ಟಿ ಉತ್ತರ ಕ್ರಿಯೆ ಆಗಿ 20 ದಿನ ಆಯಿತು.
ಆನಂತರ ಇವತ್ತು ಕೇಸು ದಾಖಲು ಮಾಡೋದಂದ್ರೆ ಒಂದು ರೀತಿಯ ದ್ವೇಷದ ರಾಜಕಾರಣವನ್ನ ಇದೇ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಮುಖಾಂತರ ಕಾಂಗ್ರೆಸ್ ಮಾಡ್ತಾ ಇದೆ. ಆದರೆ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಇಂತಹ ಆರೋಪಗಳಿಗೆ ತಲೆಕೆಡಿಸಿಕೊಂಡಿಲ್ಲ. ಯಾರೇ ತಪ್ಪು ಮಾಡಿದ್ರೂ ಕ್ರಮ ನಿಶ್ಚಿತ ಎನ್ನುತ್ತಿದ್ದಾರೆ. ಅಲ್ಲದೆ ಪೊಲೀಸರ ಕೆಲಸಕ್ಕೆ ಅಡ್ಡಿಪಡಿಸಿದವರ ವಿರುದ್ಧವೂ ಪ್ರಕರಣ ದಾಖಲಿಸಲಾಗುತ್ತಿದೆ ಎಂದು ಸ್ಪಷ್ಟನೆ ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲ ತಿಂಗಳಿಂದ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗ್ತಿದೆ. ಕಾನೂನು ಸುವ್ಯವಸ್ಥೆ ಸರಿ ಮಾಡಲೆಂದೇ ಪೊಲೀಸರಿಂದ ಕಾರ್ಯಾಚರಣೆ ನಡೆಯುತ್ತಿರುವುದು. 10 ವರ್ಷಗಳ ಕೊಲೆ ಗಲಭೆ ಕೃತ್ಯಗಳನ್ನು ಪರಿಶೀಲನೆ ಮಾಡಲಾಗಿದೆ. ಈ ವೇಳೆ ಕೃತ್ಯದಲ್ಲಿ ಭಾಗಿಯಾದ ಎಲ್ಲರಿಗೂ ಕೋಮು ಸಂಘಟನೆಗಳ ನಂಟಿದೆ. ಹೀಗಾಗಿ ಪೊಲೀಸರ ಕೆಲಸಕ್ಕೆ ಯಾರೇ ಅಡ್ಡಿ ಬಂದರೂ ಕಠಿಣ ಕ್ರಮ ನಿಶ್ಚಿತ ಎಂದು ಎಚ್ಚರಿಸಿದ್ದಾರೆ. ಕೆಲವು ತಿಂಗಳಿಂದ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಕೆಲವೊಂದು ಮರ್ಡರ್ಸ್ ಇಂದ ಅಫೆಕ್ಟ್ ಆಗಿದೆ. ಹಿಂದೆ ಲಾಸ್ಟ್ 5 to 10 years ಮರ್ಡರ್ ಅನ್ನು ಅನಲೈಸ್ ಮಾಡಿದಾಗ ಈ ಮರ್ಡರ್ಸ್ ಅನ್ನು ಮಾಡಿರುವ ಆರೋಪಿಗಳು ಎಲ್ಲರೂ ಸಮ್ ಕಮ್ಯುನಲ್ ಆರ್ಗನೈಸೇಷನ್ಸ್ಗೆ ಟಚ್ ನಲ್ಲಿ ಇರೋದು ನಮಗೆ ಕಂಡು ಬಂದಿದೆ. ಈ ಕರ್ತವ್ಯಕ್ಕೆ ಯಾರೇನೋ ಅಡ್ಡಿಪಡಿಸಿದರೆ ಮುಂದಿನ ದಿವಸಗಳಲ್ಲಿ ಕಠಿಣ ಕಾನೂನು ಕ್ರಮ ತಗೊಳ್ಳಲಾಗುತ್ತದೆ. ಕರಾವಳಿ ಜಿಲ್ಲೆಯಲ್ಲಿ ಶುರುವಾಗಿರುವ ಕೋಮು ಕೊಲೆಗಳನ್ನು ತಡೆಯುವ ನಿಟ್ಟಿನಲ್ಲಿ ಪೊಲೀಸರ ಕಾರ್ಯಾಚರಣೆ ಈಗ ತೀವ್ರಗೊಂಡಿದೆ. ಆದರೆ ಈಗ ಪೊಲೀಸರು ಕೇವಲ ಹಿಂದೂ ಸಂಘಟನೆಗಳ ನಾಯಕರು ಹಾಗೂ ಕಾರ್ಯಕರ್ತರನ್ನ ಮಾತ್ರ ವಿಚಾರಣೆ ನಡೆಸಿರುವುದು ಬಿಜೆಪಿಯ ಆಕ್ರೋಶಕ್ಕೆ ಗುರಿಯಾಗಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದೂಗಳನ್ನ ಮಾತ್ರ ಟಾರ್ಗೆಟ್ ಮಾಡಲಾಗುತ್ತಿದೆ, ಹಿಂದೂಗಳನ್ನ ಹತ್ತಿಕ್ಕುವ ಕೆಲಸ ಮಾಡುತ್ತಿದ್ದಾರೆ ಎಂದೆಲ್ಲ ಬಿಜೆಪಿ ನಾಯಕರು ವಾಗ್ದಾಳಿ ಶುರು ಮಾಡಿದ್ದಾರೆ. ಯಾರು ತಪ್ಪು ಎಸಗಿದ್ದಾರೆ ತಪ್ಪಿತಸ್ಥರನ್ನ ಬಂಧಿಸಲಿ, ಆದ್ರೆ ಆ ನೆಪದಲ್ಲಿ ವಿನಾಕಾರಣ ಹಿಂದೂ ಕಾರ್ಯಕರ್ತರನ್ನ ಇವತ್ತು ಟಾರ್ಗೆಟ್ ಮಾಡ್ತಕ್ಕಂಥದ್ದು ಇದು ಖಂಡಿತ ಸರಿಯಲ್ಲ. ದ್ವೇಷದ ಭಾಷಣವನ್ನ ಮಾಡಿದ್ರೆ ಕೇಸ್ ಹಾಕ್ತಾರೆ. ಯಾರು ಒಂದು ಸಮುದಾಯದ ವಿರುದ್ಧವಾಗಿ ತಿರುಗಿ ಬಿದ್ದು ಪೊಲೀಸ್ ಸ್ಟೇಷನ್ ಸುಟ್ಟು ಪೊಲೀಸ್ ಅಧಿಕಾರಿಗಳನ್ನೇ ಕೊಂದು ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅವ್ರು ಕೇಸ್ ವಿತ್ಡ್ರಾ ಮಾಡ್ತಾರೆ. ಇವ್ರದ್ದು ಪ್ರವೃತ್ತಿನೇ ತುಷ್ಟೀಕರಣದ ಪ್ರವೃತ್ತಿ ಇದೆ. ಆದ್ರೆ ಬಿಜೆಪಿಯ ಈ ವಾಗ್ದಾಳಿಗೆ ತಿರುಗೇಟು ನೀಡಿರುವ ಗೃಹ ಸಚಿವ ಪರಮೇಶ್ವರ್, ನಾವು ಯಾರನ್ನೂ ಟಾರ್ಗೆಟ್ ಮಾಡುತ್ತಿಲ್ಲ, ತಪ್ಪು ಯಾರೇ ಮಾಡಿದ್ರೂ ಸುಮ್ಮನಿರೋದಿಲ್ಲ, ಮುಸ್ಲಿಮರಿರಲಿ ಹಿಂದೂಗಳಿರಲಿ ಯಾರೇ ತಪ್ಪು ಮಾಡಿದ್ರೂ ಕಠಿಣ ಕ್ರಮ ನಿಶ್ಚಿತ ಎಂದು ಖಡಕ್ಕಾಗಿಯೇ ವಾರ್ನಿಂಗ್ ಕೊಟ್ಟಿದ್ದಾರೆ. ನಾವು ಯಾರನ್ನು ಟಾರ್ಗೆಟ್ ಮಾಡಲ್ಲ. ಯಾವನು ಕಾನೂನು ವಿರುದ್ಧ ಹೋಗ್ತಾನೆ ಅವನ ಮೇಲೆ ಕ್ರಮ ತೊಗೊಂತೀವಿ. ನಾವು ಯಾವ ಮುಲಾಜೆ ಇಲ್ಲ. ಮುಸಲ್ಮಾನ್ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಇನ್ನೊಬ್ಬ ಆಗಿರ್ಬೋದು, ಮತ್ತೊಬ್ಬ ಆಗಿರ್ಬೋದು. ಕಾನೂನಿಗೆ ವಿರುದ್ಧ ಹೋದ್ರೆ ಮಾತ್ರ ಇದನ್ನ ನಾವು ಎನ್ಫೋರ್ಸ್ ಮಾಡ್ತೀವಿ. ಬಿಟ್ರೆ ನಾರ್ಮಲ್ ಆಗಿ ಜನ ಇರೋರು ಇರ್ತಾರಪ್ಪ. ಇದರ ನಡುವೆಯೇ ಇಂದು ಮಂಗಳೂರಿನ ಕ್ಲಾಕ್ ಟವರ್ ಬಳಿ ಮಳೆಯನ್ನು ಲೆಕ್ಕಿಸದೆ ಎಸ್ಡಿಪಿಐ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಅಬ್ದುಲ್ ರಹಿಮಾನ್ ಹತ್ಯೆಗೆ ಸರ್ಕಾರದ ವೈಫಲ್ಯವೇ ಕಾರಣ. ಪ್ರಚೋದನಾಕಾರಿ ಭಾಷಣ ಮಾಡುವವರ ವಿರುದ್ಧ ಪೊಲೀಸರು ಕ್ರಮ ಕೈಗೊಳ್ಳದೆ ಇದ್ದಿದ್ದರಿಂದಲೇ ರಹಿಮಾನ್ ಹತ್ಯೆಯಾಗಿದೆ ಎಂದು ಆಕ್ರೋಶ ಹೊರಹಾಕಿದ್ರು. ಎಸ್ಡಿಪಿಐ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಅಲರ್ಟ್ ಆಗಿದ್ರು. ಎಸ್ಡಿಪಿಐ ಪ್ರತಿಭಟನೆ ನಡೆಯುತ್ತಿರುವ ಸ್ಥಳದಲ್ಲೇ ಪೊಲೀಸರು ಭರ್ಜರಿ ಡ್ರಿಲ್ ಮಾಡಿ ಇನ್ನು ಮುಂದೆ ಯಾರೇ ತಪ್ಪು ಮಾಡಿದ್ರೂ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಎಂಬ ಸಂದೇಶ ನೀಡಿದ್ರು. ಸದ್ಯ ಕರಾವಳಿಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಪೊಲೀಸರ ಕ್ರಮ ಹೆಚ್ಚು ಪಾರದರ್ಶಕವಾಗಿರಬೇಕು. ಕೇವಲ ಒಂದು ಸಮುದಾಯವನ್ನ ಮಾತ್ರ ಗುರಿಯಾಗಿಸಿ ಪ್ರಕರಣಗಳು ದಾಖಲಾಗುತ್ತಾ ಹೋದ್ರೆ ಅದು ಮತ್ತೊಂದಷ್ಟು ಅವಾಂತರಗಳಿಗೆ ಎಡೆಮಾಡಿಕೊಡುವ ಅಪಾಯ ಇದ್ದೇ ಇದೆ. ಹೀಗಾಗಿ ಜನರನ್ನ ಎತ್ತಿಕಟ್ಟುವ ಪ್ರಯತ್ನ ನಡೆಸುವ ಪ್ರತಿಯೊಬ್ಬರ ವಿರುದ್ಧವೂ ಕ್ರಮಕ್ಕೆ ಮುಂದಾದಲ್ಲಿ ಮಾತ್ರ ದಕ್ಷಿಣ ಕನ್ನಡದಲ್ಲಿ ಜನರು ನೆಮ್ಮದಿಯಿಂದ ಓಡಾಡಲು ಸಾಧ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.